ಅಮ್ಮನ ಕೆಲಸ ಆಗುತ್ತೆ ಅಂದ್ರೆ ಈಗ ನಾವಿಲ್ಲಿ ಹೆಂಗೆ ಮಾಡ್ತೀವಲ್ಲ ಆಗತ್ತೆ ಅಂತ ನಾವು ಹಿಂಗೆ ಕೈ ಇಟ್ಟರೆ ಅದು ಗರ 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 ಸುತ್ತುತ್ತೆ. ನಾವು ಅದು ಆಗಲ್ಲ ಅಂತ ಇಟ್ಬಿಟ್ರೆ ಹೆಂಗೆ ಹಿಡ್ಕೊಂಡಿರ್ತೀವಿ ಹಂಗೇ ಇರುತ್ತೆ ದೇವಸ್ಥಾನ. ಅದಾದ್ಮೇಲೆ ನಾವು ಇನ್ನೊಂದು ಕಡೆ ಏನೋ ಋಷಿ ಮುನಿ ಹತ್ರ ಜಮದಗ್ನಿ ಮೇಲೆ ಹೋಗ್ತೀವಿ. ಹೋಗೋದಕ್ಕಿಂತ ಮುಂಚೆ ಜಮದಗ್ನಿ ದೇವಸ್ಥಾನ ಇನ್ನೂ ಮೇಲಿದೆ. ಹಿಂಗೆ ನಡ್ಕೊಂಡು ರಸ್ತೆನಲ್ಲಿ ಹೋಗ್ತಾ ಇರುವಾಗ ಆ ಕಡೆ ತಿಂಡಿ ಅಂಗಡಿ ಗಾಡಿಗಳು ಅದು ಇಟ್ಟಿದ್ದಾರೆ. ನಾವು ಆ ಕಡೆ ಹೋಗಿಲ್ಲ, ಇದಕ್ಕೆ ಹೋಗ್ತೀವಿ. ನಮ್ಮ ಅತ್ತೆ ಜೋಗಮ್ಮ ಇದ್ರು, ಅವ್ರು ತೀರ್ಕೊಂಡು ಇವಾಗ ನಮ್ಮ ಅತ್ತೆ ತೀರ್ಕೊಂಡ ಟೈಮಿಗೆ ನನಗೆ ಕೊಟ್ರಿ ಇದನ್ನ. ನಮ್ಮ ಅತ್ತೆ ಕೊಳ್ಳಲ್ಲೇ ಹಾಕೊಂಡಿರೋರು. ಈಗ ಈ ದೇವ್ರನ್ನ ನಾನ್ ನಡ್ಸ್ಕೊಂಡು ಒಂದು ಅಂಗಡಿ ಸ್ವಲ್ಪ ವ್ಯಾಪಾರ ಇತ್ತು ಅಂತ ಹೋಗ್ಲಿಲ್ಲ. ಈಗ ಭಾರತನೇ ಆದ್ಮೇಲೆ ಹೋಗ್ತೀನಿ. ಹೋಗ್ಬಿಟ್ಟು ಈಗ ಅದನ್ನ ಪಡ್ಕೊಂಡು ಜಾಗ ಚೆಕ್ ಮಾಡ್ಕೊಂಡು ಈಗ ಅದೇ ನೀವು ಹೇಳಿದಂಗೆ ಎಲ್ಲ ಮುಂದೆ ಇದು ಕೊಳಕ್ಕೆ ಹೋಗ್ತೀವಿ, ಸ್ನಾನ ಮಾಡ್ತೀವಿ. ದೇವಸ್ಥಾನ ಚಿಕ್ಕದಾಗಿ ಒಂದು ಅದೇನೋ ಅಣ್ಣ ತಮ್ಮಂದೇನೋ ಅವ್ರ ಮಕ್ಕಳೇ ಜೋಗಿನಾಥ ಇರ್ಬೋದು ಅನ್ಕೋತೀನಿ. ಅಣ್ಣ ತಮ್ಮನೇ ಅವ್ರ ಮಕ್ಕಳೇ. ಅವರು ಅಪ್ಪ ತಲೆ ಕತ್ತರಿಸಿ ಅಮ್ಮನ್ನ ಇದು ಮಾಡಿ ಎಲ್ಲ ಮಾಡಿರ್ತಾರಲ್ಲ, ಅವಾಗೊಂದು ಹರಕೆ ಕಟ್ಕೊಂಡು ಅವ್ರು 4 ಜನ 3 ಜನ ಶೀರ ಕಡ್ದಿರ್ತಾನಲ್ಲ, ಅವ್ರು 3 ಜನ ಅವ್ನ ಅಣ್ಣಂದ್ರು ಅಣ್ಣ ತಮ್ಮ ಇಬ್ಬರು ನೆಟ್ಟಿರ್ತಾರೆ. ಹೆಂಗಿದೆ ಅಲ್ಲಿ ಹೆಂಗೆ ನಮ್ಮ ಕೆಲಸ ಆಗುತ್ತೆ ಅಂದ್ರೆ ಹೀಗೆ ಅದಕ್ಕೆ ಸುಮ್ಮನೆ ಬೇಡ ಅಂದ್ಬಿಟ್ಟು ನಾನು ಯಾವ ಚಾನಲ್ ಮಾತಾಡಿಲ್ಲ. ನೀವು ಮಾತಾಡಕ್ಕೆ ಇರೋ ವಿಷಯ ಅಷ್ಟೇ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಏನ್ ಮಾಡ್ತಾ ಇದ್ದೀರಾ ಏನಾಗಿದೆ ಅದಷ್ಟು ಹೇಳ್ಕೊಟ್ರೆ ಸರಿ ಆಯ್ತಾ. ನಿಮ್ಮ ಹೆಸರು ಹೇಳಿ, ನೀವೇನದು ಏನೋ ಎಲ್ಲ ಇದು ಮಾಡ್ಕೊಂಡಿದ್ರೆ ಇಲ್ಲಿ ಚೌಡಮ್ಮನ ತಕ್ಕ ಬರಕ್ಕಿದ್ರೆ ನಿಮ್ಗೆ ಏನು ಅನುಭವ ಆಗಿದೆ, ಒಳ್ಳೇದು ಕೆಟ್ಟದ್ದು ಅದಷ್ಟು. ನಾನೊಂದು 4 ತಿಂಗಳಿಂದ ಬರ್ತಾ ಇದ್ದೀನಿ. 4 ತಿಂಗಳಲ್ಲಿ ಹೋದ ವರ್ಷ ಬಂದಿರ್ಲಿಲ್ವಾ? ಇಲ್ಲ ಕಣೆ, ಹೋದ ವರ್ಷ ಒಂದು 5-6 ತಿಂಗಳಿಂದ ಬರ್ತಾ ಇದ್ದೀನಿ. ಇಲ್ಲ ರೀ, ನಾನೊಂದು ಅವಾಗ ಬಂದಿದ್ದೆ ನವರಾತ್ರಿ. ಅವಾಗ ಬಂದು ಜುಲೈಗೆ ಜೂನ್ ಜುಲೈ ಟೈಮಿಗೆ ಬಂದಿದ್ದೆ. ಅವಾಗ ಮತ್ತೆ ಹೇಳಿದ್ರು ನನ್ನ ಭಾಷೆ ಸ್ವಲ್ಪ ಉತ್ತರ ಕರ್ನಾಟಕದ ಭಾಷೆ. ಭಾಷೆ ಮುಖ್ಯ ಅಲ್ಲ, ನೀವು ಮಾತಾಡೋ ಮಾತುಗಳು